ಮೊಳಕೆಯಲ್ಲ ಅನ್ನೋ ಮಾತಿದೆ. ಮಣ್ಣಿನ ಮುದ್ದೆ ಅಂತಿರೋ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿ ಏನ್ ಹೇಳ್ಕೊಡ್ತಾರೋ ಅದನ್ನೇ ಅನುಸರಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇವರಿಗೆ ಉತ್ತಮ ಶಿಕ್ಷಣದ ಅವಶ್ಯಕತೆ ಇದೆ. ಕೇವಲ ಶಿಕ್ಷಣದಿಂದಷ್ಟೇ ಇವರ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಇದರ ಜೊತೆಗೆ ಇವರ ಮೆದುಳನ್ನ ಚುರುಕಾಗಿಸುವುದು ಅತ್ಯಗತ್ಯ. ಹೀಗೆ ಚಿಣ್ಣರು ಇನ್ನಷ್ಟು ಆಕ್ಟಿವ್ ಆಗುವಂತೆ ಹಾಗೂ ಇವರ ಮೆದುಳು ಚುರುಕಾಗುವಂತೆ ಮಾಡುತ್ತೆ ಅಬಕಾಸ್ನ ಶಿಕ್ಷಣ ವಿಧಾನ. ಈ ಅಬಕಾಸ್ ಅಂದ್ರೆ ಏನು ಅನ್ನೋ ಬಗ್ಗೆ ಈಗ ಒಂದು ವರದಿಯನ್ನು ನೋಡೋಣ. ಸಾಮಾನ್ಯವಾಗಿ ಗಣಿತವನ್ನ ಕಬ್ಬಿಣದ ಕಡಲೆಗೆ ಹೋಲಿಸಲಾಗುತ್ತೆ. ಆದ್ರೆ ಲೆಕ್ಕ ಈ ಮಕ್ಕಳಿಗೆ ಸುಲಿದ ಬಾಳೆಹಣ್ಣಿನಷ್ಟು ಸುಲಭ. ಪಟಪಟನೆ ಅರಳು ಹುರಿದಂತೆ ಸ್ಫುಟವಾಗಿ ಇವರು ಗಣಿತವನ್ನು ಬಿಡಿಸ್ತಾರೆ. ಹೀಗೆ ಲೆಕ್ಕವನ್ನು ಇಷ್ಟು ಪಕ್ಕಾ ಆಗಿ ಹೇಳೋ ಇವರು ಯಾರು ಅಂತ ಆಶ್ಚರ್ಯನಾ? ಇವರು ಅಬ್ಯಾಕಸ್ ಸಂಸ್ಥೆಯ ಶ್ರಮದ ಫಲಗಳು. ಸೂಕ್ಷ್ಮ ಹಾಗೂ ಮೃದುವಾಗಿರುವ ಮಕ್ಕಳ ಮನಸ್ಸನ್ನು ತಿದ್ದಿ ತೀಡಿ ಓರೆಗೆ ಹಚ್ಚೋ ಕಾರ್ಯ ಮಾಡ್ತಾ ಇದೆ ಈ ಅಬ್ಯಾಕಸ್ ಸಂಸ್ಥೆ. ಎಳೆಯ ವಯಸ್ಸಿನಲ್ಲಿ ಏನೇ ಹೇಳ್ಕೊಟ್ರೂ ಅದು ಬೇಗ ಮನಸ್ಸನ್ನು ನಾಟುತ್ತೆ. ಇದೇ ಅಂಶವನ್ನ ಇಟ್ಕೊಂಡು ಅಬ್ಯಾಕಸ್ ಶಿಕ್ಷಣವನ್ನ ನೀಡಲಾಗುತ್ತೆ. ಸುಮಾರು 5 ರಿಂದ 14 ವಯಸ್ಸಿನ ಮಕ್ಕಳಿಗೆ ಇದನ್ನು ಹೇಳಿಕೊಡಲಾಗುತ್ತೆ. ಪ್ರಾರಂಭದ ಹಂತದಲ್ಲಿ ಅಬ್ಯಾಕಸ್ ರೂಲ್ಸ್ ಅನ್ನು ಬಳಸಿ ಮಕ್ಕಳಿಗೆ ಹೇಳಿಕೊಡಲಾಗುತ್ತೆ. ನಂತರ ಅಬ್ಯಾಕಸ್ ಇಲ್ಲದೆ ಕೂಡ ಮಕ್ಕಳು ನಿರರ್ಗಳವಾಗಿ ಉತ್ತರ ನೀಡಬಲ್ಲರು. 68 times 2 136. add 70 add 77 less 27 add 43 add 45. ನನ್ನ ಮಗ ಅಬ್ಯಾಕಸ್ಗೆ 2 ವರ್ಷದಿಂದ ಬರ್ತಾ ಇದ್ದಾನೆ ಇಲ್ಲಿ. ಇವಾಗ ಅವನು ಫೈನಲ್ ಲೆವೆಲ್ 8th ಲೆವೆಲ್. ಫಸ್ಟ್ ಅವನಿಗೆ ಮ್ಯಾಥ್ಸ್ ಅಂತ ಅಂದರೆ ಸ್ವಲ್ಪ ಫಿಯರ್ ಇತ್ತು. ಇವಾಗ ಅವನಿಗೆ ಮ್ಯಾಥ್ಸ್ ಅಂತಂದರೆ ಇವಾಗ ಎಂಜಾಯ್ ಮಾಡ್ತಾನೆ ಅವನು ಜಾಸ್ತಿ ಮ್ಯಾಥ್ಸ್ನ. ಆಮೇಲೆ ಅವನಿಗೆ ಮೇನ್ ಕಾನ್ಫಿಡೆನ್ಸ್ ಚೆನ್ನಾಗಿ ಬಂದಿದೆ ಇಲ್ಲಿ ಅಬ್ಯಾಕಸ್ಗೆ ಬಂದಾಗಿಂದ. ನಮಗೆ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೂ ಈಸಿ ಆಗ್ತಿದೆ ಮತ್ತು ಡಿಸಿಷನ್ಸು ತುಂಬ ಕ್ವಿಕ್ಕಾಗಿ ತಗೊಬೋದು. ಹಾಗೇನೆ ಅತಿ ಕಿರಿಯ ವಿದ್ಯಾರ್ಥಿಗಳಿಗೆ ಪೇಂಟಿಂಗ್ ಮೂಲಕ ತರಗತಿ ನೀಡಲಾಗುತ್ತೆ. ಕೇವಲ ಗಣಿತವಷ್ಟೇ ಅಲ್ಲದೆ ಪ್ರತಿಯೊಂದು ವಿಷಯಗಳಲ್ಲೂ ಇವರ ಮೆದುಳನ್ನ ಅಬ್ಯಾಕಸ್ ಚುರುಕಾಗಿಸುತ್ತೆ. ಹಾಗೇನೆ ತರಗತಿಯಲ್ಲೂ ಇವರು ಮುಂಚೂಣಿಯಲ್ಲಿರ್ತಾರೆ. ಅಷ್ಟೇ ಯಾಕೆ, ಅಬ್ಯಾಕಸ್ ತರಬೇತಿ ನೀಡುವ ಶಿಕ್ಷಕರನ್ನೇ ಇವರು ಮೀರಿಸ್ತಾರೆ. ಅವರಿಗಿಂತ ವೇಗವಾಗಿ ಇವರು ಉತ್ತರವನ್ನು ನೀಡ್ತಾರೆ. ಹಾಗೇನೆ ಕಲಿಕೆಯಲ್ಲಿ ಹಿಂದುಳಿದಿರುವ ಅದೆಷ್ಟೋ ಮಕ್ಕಳನ್ನ ಕುಶಲಾಗ್ರಮತಿಗಳನ್ನಾಗಿಸಿದೆ ಈ ಶಿಕ್ಷಣ ವಿಧಾನ. ಕೇವಲ ನಗರ ಪ್ರದೇಶಗಳಷ್ಟೇ ಅಲ್ಲದೆ ಹಳ್ಳಿಗಳಲ್ಲೂ ಇದು ತನ್ನ ಪ್ರಭಾವವನ್ನು ವಿಸ್ತರಿಸಿದೆ. ಒಟ್ಟಾರೆಯಾಗಿ ಅಬ್ಯಾಕಸ್ ಶಿಕ್ಷಣ ಒಂದು ಮ್ಯಾಜಿಕ್ನಂತೆ ದೇಶದ ಮುಂದಿನ ಪ್ರಜೆಗಳನ್ನ ತಯಾರು ಮಾಡ್ತಿದೆ. ಅಬಕಾಸ್ ಅಂದ್ರೆ ಏನು ಹಾಗೂ ಇದರಿಂದ